ಕಳೆದ 4-5 ದಿನಗಳಿಂದ ಏನು ರೈತರು ಹಗಲು ರಾತ್ರಿ ಎನ್ನದೇ ಹೋರಾಟ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗೆ ಏನು ನಿಗದಿತ ಬೆಲೆ ಘೋಷಣೆ ಮಾಡಿ ಅಂತೇಳಿ ಈಗಾಗಲೇ ಹೋರಾಟ ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 4-5 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ, ಏನೇನು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ? ಏನು ಬೇಡಿಕೆಗಳಿಗೆ ಈಗಾಗಲೇ ಸರ್ಕಾರ ಸ್ಪಂದನೆ ನೀಡಿರುವಂಥದ್ದು? ಈಗಾಗಲೇ ಇಂದಿಗೆ 5 ಮತ್ತು 6 ದಿವಸ ಆಯ್ತು ನಾವೇನು ಬೀದಿಗಿಳಿದ ರೈತರು ಏನಪ್ಪ ಒಂದು ಸಿಹಿ ಸುದ್ದಿ ಕೊಡ್ತಾರಂತ ಹೇಳಿ ಒಂದು ಉಸ್ತುವಾರಿ ಸಚಿವರ ಮ್ಯಾಗ ಭಾಳ ಒಂದು ನಂಬಿಕೆ ಇತ್ತು. ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಮೊದಲು ನಮ್ಗೆ ರೈತರಿಗೆ ಕಿಮ್ಮತ್ತು ಕೊಟ್ಟಿಲ್ಲ. ಈಗಾಗಲೇ 3 ವರ್ಷಗಳ ಕಾಲದಿಂದ 3000 ರೂಪಾಯಿ ಧಾರಣೆ ಕೊಡ್ಲಿದ್ದರು. 28 ರೂಪಾಯಿ ಸಕ್ರೆ ಟೆಂಡರ್ ಇದ್ದಾಗ 2700 ರೂಪಾಯಿ ಧಾರಣೆ ಸಕ್ರೆ ಧಾರಣೆ ಕೊಟ್ಟಂತ ಕಬ್ಬಿನ ಧಾರಣೆ ಕೊಟ್ಟಂಥ ಉದಾಹರಣೆಗಳಿದಾವೆ. ಇವತ್ತು 3800 ಸಕ್ರೆ ಟೆಂಡರ್ ಇದ್ರೂ ಇವತ್ತು ನಮಗೆ 3000 ಕೊಡುವಂಥದ್ದು ಒಂದು ಮಲತಾಯಿ ಧೋರಣೆಯನ್ನು ನನ್ನ ರೈತರನ್ನ ಶೋಷಣೆಯನ್ನು ಮಾಡುವಂಥ ಸರ್ಕಾರಗಳು ಬಂದುಬಿಟ್ಟು ಈಗಾಗಲೇ ಎಲ್ಲ ಬೆಲೆಗಳ ಗಗನಕ್ಕೇರಿದ್ರೂ ಕೂಡ ನಾವು ಕಬ್ಬಿಗೆ ಒಂದು ನಿಗದಿತ ಬೆಲೆ ಫಿಕ್ಸ್ ಮಾಡಿ ನೀವು ಕಾರ್ಖಾನೆ ಚಾಲು ಮಾಡಿರಿ ಅಂದ್ರೆ ಮಂಡತನದಿಂದ ಇನ್ನೂವರೆಗೆ ಕಬ್ಬಿನ ಬೆಲೆನ ಫಿಕ್ಸ್ ಮಾಡಲಿಲ್ಲ. ಆದರೂ ನಿನ್ನೆ ಜಿಲ್ಲಾಡಳಿತದಿಂದ ಏನೋ ಮಾಡಿ ನಾವು ಮಧ್ಯಸ್ಥಿಕೆ ವಹಿಸಿ DC ಅವರು ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆ ಮತ್ತು ರೈತರ ನಡೆಗಳನ್ನು ಮಧ್ಯಸ್ಥಿಕೆ ವಹಿಸಿ ಏನಾದರೂ ಒಂದು 3200 ಕೊಡ್ತಾರಂತ ಹೇಳಿದ್ರು ಕೂಡ ನಮ್ಗೆ ಅದು ಒಪ್ಪಿಗೆ ಇಲ್ಲ. ನಾವು ಕೊನೆ ಪಕ್ಷವಾಗಿ ನಮ್ಮ ಕರ್ನಾಟಕದಲ್ಲಿ ನೆರೆ ಮಹಾರಾಷ್ಟ್ರ ರಾಜ್ಯದ ಸರ್ಕಾರ 3400 3600 ಕೊಡ್ತಾನಂದ್ರೂ ಅಲ್ಲಿ ರೈತರಿಗೆ ಒಪ್ಪಿಗೆ ಇಲ್ಲ. ಆದ್ರೂ ಕೂಡ ನಾವು 3400 ಆದ್ರೂ ಧಾರಣೆ ಫಿಕ್ಸ್ ಮಾಡಿರಿ ಅಂತ ಒಂದು ಮಾನವೀಯತೆ ದೃಷ್ಟಿಯಿಂದ ಕೇಳ್ಕೊಂಡಿದ್ದೀವಿ. ಆದ್ರೂ 3200 ಅಂತ ನಿನ್ನೆ DC ಅವರು ಮಧ್ಯಸ್ಥಿಕೆ ವಹಿಸಿ ಹೋಗಿದ್ದಾರೆ. ಇವತ್ತಾದರೂ DC ಅವರು ಏನು ಹೇಳಿದಾರೆ, ಏನಾದರೂ ನೀವು ರೈತರ ಪರ ಇದ್ದೀನಿ, ಏನಾದರೂ ಮಾಡಿ ಇವತ್ತು ನೀವು ಮುಷ್ಕರಗಳನ್ನು ಹಿಂತಕೋರಿ, ನಿಮ್ಮ ಸ್ಟ್ರೈಕ್ಗಳನ್ನು ಹಿಂತಕೋರಿ, ನಾವು ಏನಾದರೂ ಮಾಡಿ ನಾಳೆಗೆ ಇವತ್ತಿನ ದಿವಸ ಒಂದು 3400 ತನಕ ನಾ ಎಸೆದು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಭರವಸೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಕಾದು ನೋಡಬೇಕಾಗಿತ್ತು. ಆದ್ರೂ ಈ ಸರ್ಕಾರದ ವಿರುದ್ಧ ನಮ್ಮದ ಭಾಳ ನಮ್ಮ ಸರ್ಕಾರದ ಮ್ಯಾಗ ರೈತರ ಮ್ಯಾಗ ಶೋಷಣೆ ಮಾಡ್ಲತ್ತೈತಿ. ಆದ್ರೂ ಈ ಮಟ್ಟಕ್ಕೆ ಸರ್ಕಾರ ಬರಬಾರ್ದಾಗಿತ್ತು. ಹಿಂದಕ್ಕೆ ಮಾಡಿದಂಥ ಸರ್ಕಾರಗಳು ನಮ್ಮ ಮೇಲೆ ಧೋರಣೆ ಮಾಡಿದಂಥ ಸರ್ಕಾರಗಳು ಯಾವುವು ಉಳಿದಿಲ್ಲ. ಈಗಾದರೂ ರೈತರಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ಈ ಸರ್ಕಾರನೂ ಉಳಿಯಂಗಿಲ್ಲ. ಮುಂದೆ ರೈತ ಪರ ಸರ್ಕಾರ ಬಂದಾಗ ನಮ್ಮ ರೈತ ಪರ ಸರ್ಕಾರವನ್ನು ತಂದೆ ತರ್ತೀವಿ, ರೈತ ಪರ ಸರ್ಕಾರವನ್ನು ಮಾಡೇ ಮಾಡ್ತೀವಿ ಅಂತ ನಮ್ಮ ಈ ವಾಹಿನಿ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಸರ್ಕಾರ ಈಗಾಗಲೇ 3200 ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಯಾವ ಶಾಸಕರು ಕೂಡ ಬಂದಿಲ್ಲ. ಮತ ಕೇಳಿಕೆ ಬರ್ತಾರೆ, ಆ ಟೈಮ್ದಲ್ಲಿ ರೈತರು ಬೇಕು, ಎಲ್ಲ ಬೇಕು, ನಮಗೆ ಸಮಸ್ಯೆ ಇದ್ದಾಗ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂಥ ಶಾಸಕರು ಸಚಿವರು ಈವರೆಗೂ ಯಾರೂ ಮಾತಾಡಲ್ಲ. ಈ ವಿಚಾರವಾಗಿ ಏನು ಹೇಳ್ತಾರೆ? ನೋಡ್ರಿ, ಶಾಸಕರ ನಮ್ಮಿಂದ ಶಾಸಕರ ಇವತ್ತು 224 ಮಂದಿನ ಶಾಸಕರು ಕಳಿಸಿದ್ರು ಒಬ್ಬ ಮಾತಿತ್ತಿಲ್ಲ ರೈತರ ಬದಲ. ನಾಳೆ ಹಳ್ಳಿ ಒಳಗೆ ಬರ್ಲಾಕ ನಾಚಿಕೆ ಬರಂಗಿಲ್ಲ ಇವರಿಗೆ. ಏನತ್ತು ಹಳ್ಳಿ ಒಳಗೆ ಬರ್ತಾರೆ ಇವ್ರು? ನಾಳೆ ಏನು ರೈತರ ಬದಲಾಗಿ ಹೋರಾಟ ಮಾಡಿದ್ವತ್ತು ಬರ್ತಾರೋ, ಸರ್ಕಾರದೊಳಗೆ ಇಂಥ ಕೆಲಸ ಮಾಡಿದ್ವತ್ತು ಬರ್ತಾರೋ, ಏನತ್ತು ಇವ್ರು ಬರ್ತಾರೆ ಹಳ್ಳಿ ಒಳಗೆ? ಹೇಳ್ರಿ ಅಲ್ರಿ, ಮೊದಲು ರಾಜ್ಯ ಮುಖ್ಯಮಂತ್ರಿಗೆ ಮೊದಲು ಬುದ್ಧಿಲ್ಲ ಅಲ್ರಿ. ನೋಡ್ರಿ, ಟೋಟಲ್ ಇಡೀ ಕರ್ನಾಟಕದೊಳಗೆ 79 ಫ್ಯಾಕ್ಟ್ರಿ ಮಾಲಕರು ಮಾತು ಕೇಳೋರು ಅವನ. ಮತ್ತು ಏನೈತಿ ಮುಖ್ಯಮಂತ್ರಿಗೆ? ನಮ್ಮೊಂದು ಸಾಂದ್ ಐತಿ ಮುಖ್ಯಮಂತ್ರಿ ಬಿಡ್ರಿ, ಕೃಷಿ ಮಂತ್ರಿಗೆ ಮತ್ತು ಏನು ಈಗ ಇರ್ತಕ್ಕಂಥ ಸಹಕಾರ ಸಚಿವರು ಅದಾರಲ್ಲ, ಇದು ಸಕ್ರೆ ಸಚಿವರು ಅದಾರಲ್ಲ, ಸೋನಿಯಾ ಗಾಂಧಿದು ಒಂದ, ಹೆಬ್ಬಾಳ್ಕರ್ ಸಾಹೇಬ್ದಿದು ಒಂದ ಕೂಡಿ ಸೀರೆ ಉಟ್ಕೊಂಡು ಇಲ್ಲಿ ಮನೆ ಬಾ ಅಂತ ಹೇಳ್ರಿ ಅವ್ರಿಗೆ. ಅಲ್ಲೇನು ಸರ್ಕಾರ ನಡೆಸ್ತಾರೆ? ಸೀರೆ ಉಟ್ಕೋ ಅಂತ ಹೇಳ್ರಿ ಅವ್ರಿಬ್ಬರಿಗೆ. ಅಲ್ರಿ, ರೈತರ ಬದಲ ಅದಾಳನ್ರಿ, ರೈತರ ಬದಲ ಅದಾರ ಇವ್ರ ಏನ್ರಿ? ರೈತರು ಅಂದ್ರೆ ಏನಂತ ಹೇಳಿದಾರೆ ಇವ್ರು? ಹಾಳಾಗಿ ಹೋಗ್ಯಾವ ಸರ್ಕಾರ, ರೈತರ ಬದಲ ಮಾಡಿ ಹಾಳಾಗಿ ಹೋಗ್ಯಾವ. ಕುಮಾರಸ್ವಾಮಿ ಮಾಡಿದ ಒಬ್ಬನ ಸ್ವಾಮಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಅವನದು ಸರ್ಕಾರ ಹಾಳಾಗಿ ಹೋತ. ಯಡಿಯೂರಪ್ಪ ಗೋಲಿಬಾರ್ ಮಾಡಿದ ಅವನದು ಹಾಳಾಗಿ ಹೋತ. ಇವ ಒಬ್ಬನ ರೈತನ ಕೊಂದ ಮುಖ್ಯಮಂತ್ರಿ ಈಗಿದ್ದ ಪೈಲೆ ಮುಖ್ಯಮಂತ್ರಿ ಆದಾಗ ಅದು ಹಾಳಾಗಿ ಹೋತ. ಮತ್ತೆ ಇವ ಬಂದ ಇನ್ನು ಯಾರನ್ನಾರು ಒಯ್ದು ಬೇಡ. ದಯಮಾಡಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಫ್ಯಾಕ್ಟ್ರಿ ಮಾಲೀಕರು ಕರೆದು ತಾವು ಏನು ಚರ್ಚೆ ಮಾಡ್ತಿರೋ ಗೊತ್ತಿಲ್ಲ. ಏನು ನಿನ್ನೆ ನಮ್ಮ ಮುಖಂಡರು ಎಲ್ಲರೂ ಕೂಡ ರಾಜ್ಯದೊಳಗೆ ಕಬ್ಬು ಬೆಳೆಗಾರ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘನ ಇಟ್ಟಾರ ಬೇಡಿಕೆ, ಅದ್ರೊಳಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಾವು 3500 ತೊಗೊಂಡತ್ತೀರವ್ರ, ಅಲ್ಲಿವರೆಗೆ ಏನು ಒಳಗಾಡಕ್ಕೆ ಮೇಲಿಲ್ಲ. ಕರ್ನಾಟಕದೊಳಗೆ ಏನು ಕೋಆಪರೇಟಿವ್ ಫ್ಯಾಕ್ಟ್ರಿ 12 ಫ್ಯಾಕ್ಟ್ರಿ ಏನದ ಕೋಆಪರೇಟಿವ್ ನಮ್ಮ ರೈತರ ಫ್ಯಾಕ್ಟ್ರಿ ಅವು. ನಾವು ಯಾರು ಕೈಯಾಗ ಕೊಟ್ಟಿದ್ವಿ ಅಂದ್ರೆ ಇವತ್ತು ಕಟುಬ್ರ ಕೈಯಾಗ ಕೊಟ್ಟಂಗೆ ಆಗೈತೆ ಅದು. ನಮ್ಮ ರೈತರ ಫ್ಯಾಕ್ಟ್ರಿ ಮೊದಲು ಇವ್ರು ಘೋಷಣೆ ಮಾಡಲಿ, ಹಡಿಸ್ತಾ ಮಕ್ಳು ಅವ್ರೆಲ್ಲರೂ ಬಂದು ಅವ್ರ ಫ್ಯಾಕ್ಟ್ರಿಗೆ ಅವ್ರ ಜೋಡಿ ಬಂದು ಬೆಣ್ಣೆ ಹತ್ತಾರೆ. ಇವ್ರು ನಮ್ಮವರು ಮಾಡೋರು. ಮೊದಲ ಕೋಆಪರೇಟಿವ್ ಫ್ಯಾಕ್ಟ್ರಿ ಅದು ಸಹಕಾರಿ ಫ್ಯಾಕ್ಟ್ರಿ, ನಮ್ಮ ರೈತರ ಫ್ಯಾಕ್ಟ್ರಿ ಅದ. ಅಲ್ಲಿ ಒಬ್ಬ ಸರ್ಕಾರಿ ಒಬ್ಬ MD ಇರ್ತಾನೆ, ನಮ್ಮ ಸರ್ಕಾರಿ ಒಬ್ಬ ಆಫೀಸರ್ ಅವರು ಸರ್ಕಾರ ಘೋಷಣೆ ಮಾಡ್ಬೇಕು. ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ರೈತರ ಫ್ಯಾಕ್ಟ್ರಿ ಸಹಕಾರಿ ಫ್ಯಾಕ್ಟ್ರಿ ಒಂದು ನಾವು ಘೋಷಣೆ ಮಾಡಿದ್ವಿ ಅಂದ್ರೆ ಉಳಿದವರೆಲ್ಲ ಮಾಡ್ತಾರೆ.
ಮೊದಲು ಇದನ್ನು ಲೂಟಿ ಮಾಡಾಕನ ಮೊದಲು ಸಹಕಾರ ಫ್ಯಾಕ್ಟ್ರಿಗಳು ಗಂಟು ಬಿದ್ದಾರೆ ಅದ್ರೂ ಲಾಸ್ ತೋರಿಸ್ಯಾರ ಎಲ್ಲ ಫ್ಯಾಕ್ಟ್ರಿಗಳು ಹೆಂಗೆ ಲಾಸ್ ಆದ್ರಿ ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರು ಒಂದು ಫ್ಯಾಕ್ಟ್ರಿ ಮಾಡಿ 4 ಫ್ಯಾಕ್ಟ್ರಿ ಮಾಡ್ಯಾರ ಇವ್ರು ಇದ್ದು ಫ್ಯಾಕ್ಟ್ರಿ ಮಾರು ನಾನು ಅದ್ರ ತಳಗಿನ 10 ಫುಟ್ ಮಣ್ಣು ಮಾರು ಸಾಲ ಮುಟ್ಟಂಗಿಲ್ಲ ಸಾಲ ಮಾಡ್ಯಾರ ಫ್ಯಾಕ್ಟ್ರಿಗಳಿಗೆ ಇವ್ರು ಯಾರು ಕೇಳಿ ಮಾಡಿರಿ ಇವ್ರು ರೈತರನ್ನ ತಾವು ಘೋಷಣೆ ಮಾಡ್ಬೇಕು ತಾವು ಘೋಷಣೆ ಮಾಡಿರು ಅಂತಂದ್ರೆ ಇಡೀ ರಾಜ್ಯ ತುಂಬ ಇರ್ತಕ್ಕಂಥ ಉಳಿದ ಫ್ಯಾಕ್ಟ್ರಿ ಅವ್ರು ಮಾಡ್ತಾರೆ ಇಡೀ 79 ಫ್ಯಾಕ್ಟ್ರಿ ಒಳಗೆ ಉದ್ದಂಗೆ ಅವ್ರು 40 ಫ್ಯಾಕ್ಟ್ರಿ ಇದಾವೆ ಅವರ ಘೋಷಣೆ ಮಾಡೋರು ಮೊದಲ ಹೆಂಗೆ ಹೇಳ್ಯಾಗ ಬರ್ತಾರೆ ಇವ್ರು ಯಾರು ಕೇಳಿ ಹೇಳ್ಯಾಗ ಬರ್ತಾರೆ ಹೇಳಿ ಇವ್ರು ರೈತರಿಗೆ ಏನು ಇಂಥದ್ದು ಮಾಡಿದ್ ಬರ್ತಾರೆ ಹೇಳ್ಯಾಗ ನಾವು ಭಾಳ ಜಾಗೃತಿ ಇರ್ಬೇಕು ಮುಂದಿನ ದಿನಮಾನದೊಳಗೆ ಯಾವ ನಮ್ಮ ರೈತರ ಬದಲು ಮಾತಾಡ್ತಾನೆ ಅವ್ನು ಹೇಳ್ಯಾಗ ಬರ್ಬಿಡವ್ರ ಇಲ್ಲ ತರ್ ಇಂಥ ಟೈಮ್ದೊಳಗೆ ಯಾರೋ ಇಲ್ಲಿ ಬರಲಿಲ್ಲಪ್ಪ ಅಂತಂದ್ರೆ ನಾವು ಧಿಕ್ಕಾರ ಮಾಡ್ಕೋರು ಆ ಟೈಮ್ದಾಗ ಮುಂದಿನ ಟೈಮ್ದಾಗ ನಮ್ಮ ತೆಗೊಂಡು ಬರ್ಬೇಕು ಅವ್ರು ಅಂಥ ಟೈಮ್ದಾಗ ನಾವು ಧಿಕ್ಕಾರ ಮಾಡ್ತೀವಿ ಹಳ್ಳಿ ಒಳಗೆ ಬರ್ಬಿಡುದಿಲ್ಲ ಅವ್ರನ್ನ ಅದಕ್ಕೆ ದಯಮಾಡಿ ಒಂದು ವಿನಂತಿ ಅಲ್ಲಿದ್ದು ಸರ್ಕಾರಕ್ಕೆ ನಂದು ವಾರಂತಿ ಇದೆ ಮಾಡ್ಬೇಕು ಇವಿಷ್ಟು ಏನು ರೈತರ ಮಾತಾಗಿರುವಂಥದ್ದು ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದು ರೈತರಿಗೆ ಏನು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೇಳಿ ಈಗಾಗಲೇ ರೈತರು ಪಟ್ಟಿರುವಂಥದ್ದು ಅದೇ ರೀತಿಯಾಗಿ ಏನು 3500 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ರೈತರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.